ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಮನೆಗೆ ಗೌರಿ ಗಣೇಶ ಹಬ್ಬದ ಜೊತೆಗೆ ನಾಗರ ಪಂಚಮಿ ಕೂಡ ಮಾಡ್ತಾಯಿದ್ವಿ. ನಾಗರ ಪಂಚಮಿ ಮಾಡ್ಬೇಕಾದ್ರೆ ನಾವು ನೆಲದ ಮೇಲೆ ಕೂತ್ಕೊಂಡು ಉಪವಾಸ ಬಿಡ್ತಾ ಇದ್ವಿ. ಅದನ್ನು ಯಾವ ಥರ ಮಾಡ್ತೀವಿ ಅಂತ ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ. ನಾನು ಮೊದಲಿಗೆ ಬೆಳಗ್ಗೆನೇ ಎದ್ದು ಬೆಳಗ್ಗೆ ಉಪವಾಸ ಅಂದರೆ ಲೇಟ್ ಆಗಿಬಿಡುತ್ತೆ ಅಡುಗೆ ಎಲ್ಲ ತಿಂಡಿ ಮಾಡಲಿಕ್ಕೆ. ಅದಕ್ಕೆ ಬೆಳಗ್ಗೆ ಖಾಲಿ ಹೊಟ್ಟೆಲ್ಲೇ ಸ್ನಾನ ಮಾಡ್ಕೊಂಡು ಹೂವು ಹಾಕ್ರಿ ಬಾಕ್ಲಿಗೆ ಅಂತ ನಮ್ಮ ಮನೆಯವ್ರಿಗೆ ಹೇಳಿದರೆ ಅಲ್ಲಿ ಹಾಕ್ಲಾ ಇಲ್ಲ ಹಾಕ್ಲಾ ಹೆಂಗೆ ಹಾಕ್ಲಿ ಹೆಂಗೆ ಮಾಡಲಿ ಅಂತ ಕೇಳ್ತಾಯಿದ್ರು. ನೀನು ಹೆಂಗೆ ಹಾಕ್ಬೇಡ ತತ್ತಾರಪ್ಪ, ನಾನು ತೋರಿಸ್ತೀನಿ ಅಂತ ಇಸ್ಕೊಂಡು ಬಂದು ನಾನೇ ಅವರಿಗೆ ತೋರಿಸ್ಕೊಟ್ಟೆ. ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಈಗ ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆಗೆ ಹೋಗೋಣ ಹಾಲು ಹಾಕ್ಲಿಕ್ಕೆ ನಾಗರಕಲ್ಲಿಗೆ ಅಂತ ರೆಡಿಯಾಗಿ ಕೂತ್ಕೊಂಡೆ. ಪೂರ್ತಿ ಎಲ್ಲ ರೆಡಿ ಆದೆ. ನಮ್ಮ ಮನೆಯವರು ಎಲ್ಲ ರೆಡಿ ಆಗಿಬಿಟ್ರು. ನಾವು ಗಾಡಿಯಲ್ಲಿ ಹೋಗಬೇಕಿತ್ತು, ಯಾಕಂದರೆ ಆಟೋ ನಮ್ಮ ಹತ್ರ ಕಾರಿಲ್ಲ. ಆಟೋದಲ್ಲಿ ಹೋಗಬೇಕು ಅಂದರೆ 300 ರೂಪಾಯಿ 400 ರೂಪಾಯಿ ಕೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಮನೆಯವರು ಒಂದು ಟ್ರಿಪ್ಗೆ ನಿನ್ನನ್ನು ಬಿಟ್ಟು ಬರ್ತೀನಿ, ಇನ್ನೊಂದು ಟ್ರಿಪ್ಗೆ ಮಕ್ಕಳು ಬಿಟ್ಟು ಬರ್ತೀನಿ ಅಂತ ಅಂದು ಒಂದು ಟ್ರಿಪ್ಗೆ ನನ್ನ ಮಗನ್ನ ಕರ್ಕೊಂಡೋಗಿ ಬಿಟ್ಟರು. ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೆ. ಒಂದು ಪಾಪು ಎಷ್ಟೊಂದು ಆರಿಸ್ತಾ ಇತ್ತು. ಅದನ್ನು ನೋಡಿದ್ರೆ ಪಾಪು ಹೂವು ಕೊಡ್ತೀಯಾ ನನಗೆ ಪೂಜೆಗೆ ಅಂತಂದೆ. ಅದು ಪಾಪ ಓಡ್ ಬಂದು ಕೊಟ್ಬಿಡ್ತು. ನೋಡಿ, ಎಷ್ಟು ಸಣ್ಣ ಹುಡುಗರಲ್ಲ, ಕೇಳಿದ ತಕ್ಷಣ ಓಡ್ ಬಂದು ಕೊಡ್ತಾವೆ. ನಾವಾಗಿದ್ರೆ ಕೊಡ್ತಿದ್ವಾ, ಅದ್ರಾಗೂ ಎಷ್ಟೋ ಹುಡುಗರು ಏನನ್ನ ಕೇಳಿದ್ರೆ ಕೊಡೋದೇ ಇಲ್ಲ. ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ. ಆದರೆ ಪಾಪ ಈ ಹುಡುಗಿ ಪಾಪ ಕೇಳಿದ ತಕ್ಷಣ ಓಡ್ ಬಂದು. ಹಂಗಾಗಿ ನಾನು ಪೂಜೆಗೆ ತಗೊಂಡೋಗಿದ್ದ ಪ್ರಸಾದ ಬಾಳೆಹಣ್ಣೆಲ್ಲ ಇದ್ವಲ್ಲ, ನನ್ನ ಪೂಜೆನೇ ಸ್ಟಾರ್ಟ್ ಮಾಡಿರಲಿಲ್ಲ. ಆದ್ರೂ ಆ ಹುಡುಗಿಗೆ 2 ಬಾಳೆಹಣ್ಣು ತೆಗೆದು ಕೊಟ್ಬಿಟ್ಟೆ. ಯಾಕಂದರೆ ಮಕ್ಕಳೇ ದೇವರು ಅಂತ ಹೇಳ್ತಾರಲ್ಲ, ಆ ಹುಡುಗಿ ಎಷ್ಟು ಕೇಳಿದ ತಕ್ಷಣ ಓಡ್ ಬಂದು ಕೊಟ್ಬಿಟ್ಲಲ್ಲ, ನನಗೆ ಒಂಥರ ಕಳ್ಳು ಚುರುಕು ಕನಿಸ್ಬಿಡ್ತು. ಈ ಮಕ್ಕಳಲ್ಲೇ ದೇವ್ರನ್ನ ನೋಡಬೇಕು ಅಂತ ಹೇಳ್ತಾರಲ್ಲ, ಹಂಗಾಗಿ ನನಗೆ ದೇವ್ರಿಗೆ ಆಮೇಲೆ ಪೂಜೆ ಮಾಡಿರಿ, ಇರೋ ಹಣ್ಣಲ್ಲೇ ಇಟ್ಟು ಪೂಜೆ ಮಾಡಿಬಿಟ್ರೆ ಆಯಿತು ಬಿಡು, 1-2 ಹಣ್ಣು ಕೊಟ್ಟರೆ ಆಯಿತು ಅಂತ ಕಿತ್ತು ಕೊಟ್ಬಿಟ್ಟೆ. ನಮ್ಮ ಮನೆಯವರು ಆಯ್ತು ಕೊಟ್ಟುಬಿಡು ಏನಾಗಲ್ಲ ಪಾಪ ಹುಡುಗಿಗೆ ಅಂತ ಅಂದರು. ಕೊಟ್ಬಿಟ್ಟೆ. ಕೊಟ್ಟಾದಮೇಲೆ ಬಂದು ನಾಗರಕಲ್ಲಿಗೆ ಆಲ್ರೆಡಿ ಯಾರೋ ಪೂಜೆ ಮಾಡಿ ಎತ್ತಿಟ್ಟೋಗಿದ್ರು. ನಾವು ಅದೇ ಕಲ್ಲಿಗೆ ನೀರೆಲ್ಲ ಹಾಕ್ಬಿಟ್ಟು ಹೂವೆಲ್ಲ ಹಾಕ್ಬಿಟ್ಟು ಮತ್ತು ಗೆಜ್ಜೆ ವಸ್ತ್ರ ಇರುತ್ತಲ್ಲ, ನಾಗರಕಲ್ಲಿಗೆ ತಪ್ಪರೆ ಗೆಜ್ಜೆ ವಸ್ತ್ರ ಮತ್ತು ಹಂಗದಾರ ಹಾಕ್ಲೇಬೇಕಂತೆ. ನಾವು ಹಾಕ್ತೀವಪ್ಪ, ಬೇರೆ ರಂಗ ಗೊತ್ತಿಲ್ಲ, ನೀವು ಬೇರೆ ಏನೇನು ಮಾಡ್ತೀರೋ, ನೀವು ಒಬ್ಬೊಬ್ರು ಮನೆ ಪದ್ಧತಿ ಒಂದೊಂದು ಥರ. ನಾನು ಆ ಥರ ಎಲ್ಲ ಹಾಕ್ಬಿಟ್ಟು ಎಡೆ ತಂಬಿಟ್ಟು ಎಲ್ಲ ಮಾಡಿಕೊಂಡು ಬಂದಿರ್ತೀವಲ್ಲ, ಹಸಿ ಅಕ್ಕಿ ಹಿಟ್ಟಿಂದು ಅದೆಲ್ಲ ಮಾಡಿ ಎಡೆ ಎಲ್ಲ ಇಟ್ಟು ಪೂಜೆ ಮಾಡಿದೆ. ಅದ್ರಾಗೂ ನಾನು ಮಾಡೋ ಪೂಜೆ ಹೆಂಗೆ ಅಂತ ಅಂದರೆ, ನಾನು ಹುಟ್ಟಿದಾಗಿಂದ ಕಲ್ತಿರೋದು ನೋಡಿ ಕಲ್ತಿರೋದು ಒಂದು ಮನೆ ಪೂಜೆ, ನಾನು ತವ್ರ ಮನೆ ಪೂಜೆ. ಮತ್ತು ಅದ್ರ ಜೊತೆಗೆ ಹೊಸ್ದಾಗಿ ಗಂಡನ ಮನೆಗೆ ಹೋದ್ಮೇಲೆ ಅವ್ರದ್ದು ಡಿಫ್ರೆಂಟ್ ಪೂಜೆ. ಏನೇ ಆದ್ರೂ ನಮ್ಮ ಮನೆ ತವ್ರ ಮನೆ ಪೂಜೆನೇ ಒಂಥರ ಇರ್ತೈತೆ, ಗಂಡನ ಮನೆ ಪದ್ಧತಿನೇ ಒಂಥರ ಇರ್ತೈತೆ. ಹಂಗಾಗಿ ನಾನು ಎಷ್ಟೋ ಜನ ಗಂಡನ ಮನೆಗೆ ಬಂದ ತಕ್ಷಣ ತವ್ರ ಮನೆಯನ್ನ ಡ್ರಾಪ್ ಮಾಡಿಬಿಡ್ತಾರೆ. ಅಲ್ಲಿ ಪೂಜೆ ಪುನಸ್ಕಾರ ಅವ್ರದ್ದು ಯಾವುದೂ ಅಳವಡಿಸ್ಕೊಳ್ಳೋದಿಲ್ಲ. ಎಲ್ಲ ಬಂದ ತಕ್ಷಣ ಏನೇ ಇದ್ದರೂ ಗಂಡನ ಮನೆ ಪದ್ಧತಿ ಅವ್ರು ಹೆಂಗೆ ಮಾಡ್ತಾರೆ ಹಂಗೇ ಮಾಡ್ಕೊಂಡು ಹೋಗ್ತಿರ್ತಾರೆ. ನನಗೆ ಹಂಗೆಲ್ಲ ಇಷ್ಟ ಇಲ್ಲಪ್ಪ. ನನಗೆ ತವ್ರ ಮನೆ ಮಾತ್ರ ರಿಜೆಕ್ಟ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ನಾನು ಅಲ್ಲೇದನ್ನು ಪೂರ್ತಿ ಪಾಲನೆ ಮಾಡ್ತಾಯಿರ್ತೀನಿ. ಅದ್ರ ಜೊತೆಗೆ ಇವ್ರದನ್ನ ಏನು ಅಳವಡಿಸ್ಕೋಬೇಕೋ ಅದನ್ನು ಅಳವಡಿಸ್ಕೊಂಡು ಅದ್ರ ಜೊತೆಗೆ ಸೇರಿಸಿ ಪೂಜೆ ಮಾಡ್ತಾಯಿರ್ತೀನಿ. ನನಗೆ ಯಾವುದು ತವ್ರ ಮನೆ ಪದ್ಧತಿನ ಬಿಡಲಿಕ್ಕೆ ನನಗಿಷ್ಟನೇ ಆಗಲ್ಲ. ಹಂಗಾಗಿ ಅದನ್ನು ನಾನು ಕಂಪ್ಲೀಟಾಗಿ ಮಾಡ್ತಾನೆ ಬರ್ತಾಯಿರ್ತೀನಿ. ಅಲ್ಲೇದು ಏನೇನಿರುತ್ತೋ ಅದ್ರ ಪ್ರಕಾರನೂ ಮಾಡ್ತಾಯಿರ್ತೀನಿ. ಇವ್ರದ್ದು ಏನು ಮಾಡಬೇಕೋ ಅದನ್ನು ನಾನು ಯೂಸ್ ಮಾಡ್ತಾಯಿರ್ತೀನಿ. ಪೂಜೆ ಎಲ್ಲ ಆಯಿತು. ಉತ್ತಕ್ಕೆ ಹಾಲು ತುಪ್ಪ ಎಲ್ಲ ಬಿಟ್ಟಾದಮೇಲೆ ಕೂತ್ಕೊಂಡು ಹೂವು ಕಟ್ಕೋಬೇಕಲ್ಲ ಕೈಗೆಲ್ಲ, ಅದನ್ನೆಲ್ಲ ಹೂವು ಕಟ್ಕೊಳ್ತಾಯಿದ್ವಿ. ಹೂವು ಕಟ್ಕೊಂಡು ಆದಮೇಲೆ ಅಲ್ಲಿ ಒಂದು ಫೋಟೋ ಹೊಡ್ಕೊಂಡ್ವಿ. ನಾವು ಯಾವಾಗಲೂ ಯೂಟ್ಯೂಬರ್ ಅಂದಮೇಲೆ ಫೋಟೋ ರೀಲ್ಸು ಇದ್ದೇ ಇರ್ತೈತೆ. ಎಲ್ಲಿಗೆ ಹೋದರೂ ಫೋಟೋ ರೀಲ್ಸು ಅನ್ನೋದು ಇದ್ದೇ ಇರ್ತೈತಲ್ಲ. ಅದ್ರಾಗೂ ನಾನು ಅಷ್ಟು ಪರ್ಫೆಕ್ಟ್ ಇಲ್ಲ, ಆದ್ರೂ ಮಾಡ್ಕೊಳೋದು ಬಿಡೋದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೊಳ್ತಾ ಇರ್ತೀನಿ. ಅಲ್ಲಿ ಪಾರಿವಾಳ ಎಲ್ಲ ಪೂಜೆ ಎಲ್ಲ ಆದಮೇಲೆ ಪಾರಿವಾಳ ಜಾಸ್ತಿ ಒಂದು ತಿಂಡಿದ್ದು ಅವು ಸಣ್ಣ ಹುಡುಗರು ಕೂತ್ಕೊಂಡು ಅಲ್ಲಿ ಹೂವು ಇದನ್ನು ಕಾಳು ಹಾಕ್ತಾಯಿದ್ರು. ನಾನು ಹೋಗಿ ಇಸ್ಕೊಂಡೆ, ಕೊಡ್ರೋ ನಾನು ಹಾಕ್ತೀನಿ ಅಂತ ಅಂದೆ. ನನಗೆ ಒಂದು ಫೋಟೋ ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ನಾನು ಹೋಗಿ ಅಲ್ಲಿ ಕಾಳು ಹಾಕಿದೆ. ಅವು ನಾವು ಬರೋದಕ್ಕೆ ಪಾಪ ಅವು ಏನೋ ಮಾಡ್ತಾರೆ ಅಂತ ಇದಕ್ಕೆ ಅವು ಎದ್ದು ಎಲ್ಲ ಓಡ್ತಾಯಿದ್ವು. ಅದು ಓಡೋದೂ ಒಂಥರ ಚೆನ್ನಾಗಿ ಕಾಣ್ತಾಯಿತ್ತು. ಹಂಗಾಗಿ ಅಲ್ಲಿ ಕೂಡ ಹೂವು ಹಾಕಿ ಅಲ್ಲಿದ್ದ ಮನೆಗೆ ಬಂದುಬಿಟ್ಟೆ. ಮನೆಗೆ ಬರೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ 12-1 ಗಂಟೆ ಹೋಗಿಬಿಡ್ತು. ಅಲ್ಲೇವರೆಗೂ ಉಪವಾಸ ಇದ್ದೀವಿ. ಒಂದೊತ್ತು ಉಪವಾಸ ಅಂದರೆ ಏನಿಲ್ಲ ಅಂದರೂ 1 ಟೈಮ್ ಪೂರ್ತಿ ಖಾಲಿ ಹೊಟ್ಟೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ನಮ್ಮ ತವ್ರ ಮನೆಯಲ್ಲೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಉಪವಾಸ ಇದ್ದು ಸಾಯಂಕಾಲ ಪೂಜೆ ಮಾಡೋರು. ನಮ್ಮ ಮಕ್ಳಿಗೆ ನಮಗೆ ಅಷ್ಟೊತ್ತು ಇರ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಮಧ್ಯಾಹ್ನದೊಳಗೆ ಮಾಡ್ಕೊಂಡು ಬಂದುಬಿಡ್ತೀನಿ ನಾನು ಪೂಜೆ. ಮತ್ತು ಮನೆಗೆ ಬಂದಮೇಲೆ ಮನೆಗೆಲ್ಲ ಪೂಜೆ ಮಾಡಬೇಕಿತ್ತಲ್ಲ, ಅದು ಗೌರಿ ಗಣೇಶ ಹಬ್ಬ ಬೇರೆ ಇತ್ತು, ಮತ್ತು ನಮ್ಮ ನಾಗರ ಪಂಚಮಿ ಬೇರೆ ಇತ್ತು. ಹಂಗಾಗಿ ಎಲ್ಲ ಸೇರಿ ಪೂಜೆ ಮಾಡಿ ಎಡೆ ಎಲ್ಲ ಇಟ್ಟು ಇಲ್ಲಿ ಮನೆಗೆ ಪೂಜೆ ಮಾಡಿದೆ. ನಮ್ಮ ಮನೆ ಪೂಜೆ ಅಂದರೆ ನಾಗರ ಚೌತಿ ಪೂಜೆ ಉಪವಾಸ ಇದ್ದು ಒಂದೊತ್ತು ಬಿಡೋದು ಅಂತಂದರೆ ನೆಲದ ಮೇಲೆ ನೆಲ ಒರೆಸಿ ಅದ್ರ ಮೇಲೆ ನಾವು ಏನೇನು ಅಡುಗೆ ಮಾಡಿರ್ತೀವೋ ಎಲ್ಲದನ್ನು ಸ್ವಲ್ಪ ಇಟ್ಟು ನೆಲದ ಮೇಲೆ ಪೂಜೆ ಮಾಡಿ ಊಟ ಮಾಡಿದರೆ ಒಂದೊತ್ತು ಬಿಟ್ಟಂಗೆ.
ಆ ಥರ ನನ್ನ ಮಕ್ಕಳು ಬಂದಿದ್ರಲ್ಲ, ನನ್ನ ಮಕ್ಕಳಿದ್ರೆ ಪ್ರತಿ ಸರಿ ನಾನು ಅವ್ರ ಹತ್ರನೇ ಮಾಡಿಸ್ತೀನಿ. ಯಾಕಂದರೆ ಕಲ್ಚರ್ ತಪ್ಪೋಗ್ಬಾರ್ದಲ್ಲ ಅವ್ರಿಗೂ. ನಾವು ಹೆಂಗೆ ನಮ್ಮ ಮನೆಗೆ ತವ್ರ ಮನೆಯಿಂದ ಹೆಂಗೆ ಅಳವಡಿಸ್ಕೊಂಡು ಬಂದಿದ್ವೋ ಅದನ್ನು ಇವರು ಪಾಲನೆ ಮಾಡ್ತಾ ಬರ್ಬೇಕಿಲ್ಲ. ಎಲ್ಲ ನಾವೇ ಮಾಡ್ಕೊಂಡು ಕೂತ್ಕೊಂಡ್ವಿ ಅಂದರೆ ಮಕ್ಕಳಿಗೆ ಏನು ಗೊತ್ತಿರುತ್ತೆ, ಏನು ಗೊತ್ತಾಗ್ದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಉಪವಾಸ ಇರಿಸಿದ್ದೆ, ಅವರು ಕೂಡ ಉಪವಾಸ, ನಾವು ಉಪವಾಸ ಇದ್ವಿ. ಆದರೆ ಅವ್ರಿಗೆ ಮೇಯ್ನ್ ಅಂತ ಇಟ್ಟು ಅವ್ರಿಗೆ ಪೂಜೆ ಮಾಡಿಸಿದೆ. ಅದಾದಮೇಲೆ ಈಗ ಊಟಕ್ಕೆ ಏನೇನು ಮಾಡಿದ್ದೀನಿ ಅಂತ ನೋಡಿ. ಇದು ಶೇಂಗಾ ಬೀಜದ ಕೋಸಂಬರಿ ಮಾಡಿದ್ದೆ. ಪಲ್ಯ ನಮ್ಮನೆ ಆಲೂಗಡ್ಡೆ ಬದನೆಕಾಯಿ ಪಲ್ಯ ಅಂದರೆ ಯಾವುದೇ ಹಬ್ಬಕ್ಕೂ ಫೇಮಸ್ ಇದ್ದೇ ಇರ್ತೈತೆ, ಅದು ಕಂಪಲ್ಸರಿ ಇರಲೇಬೇಕು. ಅದ್ರ ಜೊತೆಗೆ ಚಿತ್ರಾನ್ನ, ಅದ್ರ ಜೊತೆಗೆ ಮೊಸರನ್ನ, ಅದ್ರ ಜೊತೆಗೆ ಏನು ಮಾಡಿದ್ದೆ, ಕಬಲ್ ಕಡಲೆಕಾಳು ಅದ್ರದ್ದು ಗುಗ್ರಿ ಹಾಕಿದ್ದೆ. ಅದ್ರ ಜೊತೆಗೆ ಕರಿಗಡುಬು ಮಾಡಿದ್ದೆ, ಕಡುಬು. ಅದ್ರ ಜೊತೆಗೆ ಹೋಳಿಗೆ ಸಾರು, ಅನ್ನ. ಇಷ್ಟೆಲ್ಲ ಅಡುಗೆ ಮಾಡಿದ್ದೆ. ಇಷ್ಟೆಲ್ಲ ಅಡುಗೆ ಮಾಡಿದ್ದು ನನ್ನ ರೆಸಿಪಿ ನಾನು ವೀಡಿಯೋ ಮಾಡಿರಲಿಲ್ಲ. ಯಾಕಂದರೆ ಅಷ್ಟು ಲೆಂತಿ ವೀಡಿಯೋ ಆಗುತ್ತೆ, ನನಗೆ ಸುಸ್ತಾಗ್ಬಿಡುತ್ತೆ. ಅದ್ರಾಗೂ ಅಷ್ಟು ಲೆಂತಿ ವೀಡಿಯೋ ಹಾಕಿದರೆ ನೀವು ಯಾರು ನೋಡೋದಿಲ್ಲ. ಅದಕ್ಕೋಸ್ಕರ ನಮ್ಮ ಮನೆ ಊಟ ಇಷ್ಟಿದೆ, ನಮ್ಮ ಮನೆ ಹಬ್ಬ ಇಷ್ಟೆಲ್ಲ ಇತ್ತು. ಇದನ್ನೆಲ್ಲ ತೃಪ್ತಿಯಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿ ಹಬ್ಬ ಮಾತಾಡ್ಕೊಂಡು ಹಿಂಗೆಲ್ಲರೂ ಬಾಳೆ ಎಲೆ ಊಟ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ಮರಿ ಎಷ್ಟು ಖುಷಿ ಆಗುತ್ತಲ್ಲ. ಹಬ್ಬ ಅಂತ ನಿಜವಾಗೂ ಹಿರಿಯರು ಯಾಕೆ ಮಾಡಿರ್ತಾರೋ ಏನೋ. ಎಷ್ಟು ಅವತ್ತಿನ ದಿನ ಎಷ್ಟು ನೆಮ್ಮದಿ ಇರುತ್ತೆ. ಎಷ್ಟು ಕಷ್ಟಪಟ್ಟು ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ ಮಟ್ಟ ಪುರ್ಸೊತ್ತಿಲ್ದಂಗೆ ಕೆಲಸ ಮಾಡಿದ್ರೂ ನೆಮ್ಮದಿಯಾಗಿರ್ತೀವಿ ಅವತ್ತಿನ ದಿನ. ನಾನು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಮಾಡಿದ್ನಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಯಾಕಂದರೆ ಫೋನ್ ಮಾಡಿ ಎಲ್ಲರೂ ಕೇಳ್ತಾನೆ ಇರ್ತೀರ ನೀವು, ಅಕ್ಕ ಅದನ್ನು ಫೇಸ್ ಪ್ಯಾಕಿಗೆ ಯೂಸ್ ಮಾಡಲಾ, ಏನು ಸ್ನಾನಕ್ಕೆ ಯೂಸ್ ಮಾಡಲಾ, ಹೇಗೆ ಏನು ಅಂತ ಕೇಳ್ತಾ ಇರ್ತೀರಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಇದರಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ನಿಜವಾಗ್ಲೂ ಪ್ಯಾಕ್ ಥರನಾದರೂ ಯೂಸ್ ಮಾಡ್ಬೋದು, ಇಲ್ಲ ಸ್ನಾನಕ್ಕಾದರೂ ಯೂಸ್ ಮಾಡ್ಬೋದು. 2 in 1 ನಾನು 2 ಸೇರಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ. ನಾನು ವಿಡಿಯೋದಲ್ಲೇ ಹೇಳಿದ್ದೀನಿ ಇದರಲ್ಲಿ ಏನೇನು ಹಾಕಿದ್ದೀನಿ, ಯಾವ್ದ್ಯಾವ್ದು ಐಟಮ್ ಇದೆ ಎಲ್ಲದನ್ನು ಪ್ರತಿಯೊಂದು ನಿಮಗೆ ಡಿಟೇಲಾಗೆ ತೋರಿಸಿ ಹಾಕಿದ್ದೀನಿ. ಯಾಕಂದರೆ ನಾನು ಯಾವುದನ್ನು ತೋರಿಸ್ತಲೇ ನಾನು ಯೂಸ್ ಮಾಡಿಲ್ಲ. ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನಿಮಗೂ ಗೊತ್ತಾದರೆ ನಿಮಗೂ ತಾಣಲಿಕ್ಕೆ ಕನ್ಫರ್ಮ್ ಆಗ್ತೈತೆ ಅನ್ನೋ ಉದ್ದೇಶದಿಂದ ನಾನೆಲ್ಲ ಪೂರ್ತಿ ನೀಟಾಗಿ ತೋರಿಸಿದ್ದೀನಿ. ಯಾವುದ್ಯಾವುದರಿಂದ ಏನೇನು ಬೆನಿಫಿಟ್ಸು ಅಂತಲೂ ನಿಮಗೆ ಗೊತ್ತಿದೆ. ಯಾಕೆ ಗೂಗಲಲ್ಲಿ ಹೊಡೆದು ನೋಡಿದ್ರು ಅದರಿಂದ ಏನೇನು ಅಂತಲೂ ಗೊತ್ತಾಗುತ್ತೆ. ಯಾಕಂದರೆ ಇದು ಯೂಸ್ ಮಾಡೋದ್ರಿಂದ ಸ್ಕಿನ್ನು ಬ್ರೈಟ್ ಆಗ್ತೈತೆ. ಮತ್ತು ಹಳೆ ಮಡಿಮೆ ಕಲೆ ಇರುತ್ತವಲ್ಲ, ಎಷ್ಟೇ ದಿನದ್ದಾದ್ರೂ ಹಳೆ ಮಡಿಮೆ ಕಲೆಗಳು ಕೂಡ ಕಡಿಮೆ ಆಗ್ತಾ ಬರ್ತೈತೆ. ಮತ್ತು ಟ್ಯಾನ್ ಆಗುತ್ತಲ್ಲ, ಟ್ಯಾನ್ ಆದರೆಲ್ಲ ನಾವು ಸನ್ಸ್ಕ್ರೀಮ್ ಯೂಸ್ ಮಾಡ್ತೀವಿ. ಇದನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಟ್ಯಾನ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಪಗ್ಮೆಂಟೇಷನ್ ಇದ್ರೂ, ಡಾರ್ಕ್ ಸರ್ಕಲ್ ಇದ್ರೂ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ತುಂಬ ಒಳ್ಳೆ ರಾ ಮೆಟೀರಿಯಲ್ಲೇ ಹಾಕಿದ್ದೀನಿ. ಸ್ಕಿನ್ಗೆ ಏನೇನು ತುಂಬ ಇಂಪಾರ್ಟೆಂಟು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವೆ ಅಂಥ ಮೆಟೀರಿಯಲ್ಸೇ ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗೇ ರಿಸಲ್ಟ್ ಬರುತ್ತೆ. ನನಗೂ ಯಾರೋ ಒಂದು ಸ್ವಲ್ಪ ಕೊರಿಯರ್ ಮಾಡಿದ್ರು, ಫೋನ್ ಮುಖಾಂತರನೇ ಮಾಡಿದರು. ನೀವು ಫೋನ್ ಮಾಡಿ ಬೇಕಾದ್ರೆ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ. ಈಗ ಆಲ್ರೆಡಿ ನನಗೆ ಫೋನ್ಗಳೇ ಜಾಸ್ತಿ ಬರ್ತಾ ಇರೋದು, ನನಗೆ ಯಾವುದೂ ಮೆಸೇಜ್ ಬರ್ತಾಯಿಲ್ಲ, ಕಮೆಂಟ್ಸ್ ಬರ್ತಾಯಿಲ್ಲ. ಡೈರೆಕ್ಟಾಗಿ ಫೋನ್ ಮಾಡಿನೇ ನನಗೆ ಆರ್ಡ್ರ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಈಗ ಆರ್ಡ್ರ್ ತಲುಪಿಸ್ಲಿಕ್ಕೆ ಮೊನ್ನೆ ಎಲ್ಲ ಹೋಗಿದ್ದಾವೆ, ಮತ್ತು ಈಗ ಹೊಸ್ದಾಗಿ ಮಾಡಿದ್ದಾರೆ. ಅವ್ರಿಗೆ ಕೂಡ ತಲುಪಿಸ್ಲಿಕ್ಕೆ ನಾನು ರೆಡಿಯಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಅವ್ರ ಅಡ್ರೆಸ್ ಎಲ್ಲ ಬರೆದ್ಬಿಟ್ಟು ತಗೊಂಡು ಹೋಗಿ ಕೊಡ್ತಾಯಿದ್ದೀನಿ. ನಾನು ಫೋನ್ ಕೂಡ ರಿಸೀವ್ ಮಾಡ್ತೀನಿ, ನೀವು ಫೋನ್ ಬೇಕಾದ್ರೆ ಮಾಡ್ಬೋದು. ಅದರಲ್ಲೂ ಏನಂದರೆ ಕಮೆಂಟ್ಸ್ ಮಾತ್ರ ನಾವು ನನ್ನ ಲಾಗಲ್ಲೇ ಕಮೆಂಟ್ಸ್ ಮಾಡಿ ಹೇಳಿ. ಯಾಕಂದರೆ ಬೇರೆಯವರು ತಾಣಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಕಮೆಂಟ್ಸ್ ಮಾತ್ರ ವಾಟ್ಸಪ್ ನಂಬರಿಗೆ ಮಾಡಬೇಡಿ, ನನ್ನ ಲಾಗಲ್ಲಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಸ್ಕಿನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಯಾಕಂದರೆ ನಾನು ಸ್ಟಾರ್ಟಿಂಗ್ ವೀಡಿಯೋ ಮಾಡ್ಬೇಕಾದ್ರೆ ನನ್ನ ಸ್ಕಿನ್ ಬೇರೆ ಥರ ಇತ್ತು, ಈಗ ವೀಡಿಯೋ ಮಾಡ್ಬೇಕಾದ್ರೆ ನನ್ನ ಸ್ಕಿನ್ನು ಬೇರೆ ಥರ ಐತೆ. ನನಗೆ ಸ್ವಲ್ಪ ಒಂಥರ ಖುಷಿ ಅನ್ನಿಸ್ತೈತೆ, ನನ್ನ ಸ್ಕಿನ್ ನನಗೆ ನೋಡ್ಕೊಳ್ಳಿಕ್ಕೆ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಆಗ್ಬೋದು. ಥ್ಯಾಂಕ್ ಯು.